ಹೇ ಗೈಸ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಪ್ರಜ್ಞಾ ಆರ್ಯ ಆ್ಯಂಡ್ ಈ ವಿಡಿಯೋ ಸ್ವಲ್ಪ ಹಳೆದು, ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಆಷಾಢ ಇನ್ನೇನು ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಅಮ್ಮನ ಮನೆಗೆ ಬಿಟ್ಟು ಬರೋಣ ಅಂತ ಅಣ್ಣ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದಾನೆ. ಅದಕ್ಕೆ ಅಂತ ಅಮ್ಮ ಅಂಗಡಿ ಹೋಗಿಲ್ಲ, ಇವತ್ತೆಲ್ಲ ಮನೇಲೇ ಇದ್ದೀವಿ. ನಾನು ಬರಲ್ಲ, ಬಾಪ ಇಲ್ಲಿ ನೀನು ಬಾಕಾ. ನಡಿಯವ, ನಡಿ ಹೋಗೋಣ. ಓಕೆ ಬಾ ಹೋಗೋಣ. ಎಲ್ಲ ಅಲ್ಲಿ ನಾನು ಎತ್ಕೊಂಡೋಗ್ತೀನಿ, ಬಾ ಬಾ ಎತ್ಕೊಂಡು. ನಿಂದ ಚಡ್ಡಿ ಏನ್ ಬಿದ್ದೋತು? ಮೇಕೆ ಮಾಡು. ಆಯ್, ನಿನ್ನ ಹೆಸರೇನು? ನೀನು, ನಿನ್ನ ಹೆಸರು ನೀನಾ? ಇದು ನಮ್ಮ ಪಕ್ಕದ ಮನೆ ಪಾಪು. ನನಗೂ ನಮ್ಮ ಅಣ್ಣಂಗೂ ಮಕ್ಕಳು ಅಂದ್ರೇ ಆಗಲ್ಲ, ಬಟ್ ಈ ಪಾಪುನ ತುಂಬ ಹಚ್ಕೊಂಡಿದ್ದೀವಿ. ಈ ಪಾಪುದೇನೆ ಅನಿಸುತ್ತೆ ಚಿಕ್ಕ ವಯಸ್ಸಿಂದ ಮಾತು ಬರದೇ ಇರೋದ್ರವರೆಗೂ, ಮಾತು ಕಲಿಯೋದ್ರವರೆಗೂ ನೋಡಿರೋದು. ಹಾಗೆ ಇವತ್ತು ವಡೆ ಮತ್ತು ಪಾಯಸ ಮಾಡಿಸ್ಕೊತಾ ಇದ್ದೀವಿ. ತುಂಬ ತಿನ್ನೋ ಥರ ಆಗಿತ್ತು. ಲಾಸ್ಟ್ ಟೈಮ್ ನಮ್ಮ ಅತ್ತೆ ಮನೇಲಿ ಮಾಡಿದ್ರು, ಅಂದರೆ ಸ್ವಲ್ಪ ಸ್ವಲ್ಪ ತಿಂದಿದ್ದು, ಯಾಕಂದರೆ ಅವತ್ತು ನಮ್ಮ ಅಜ್ಜಿ ಅವರೆಲ್ಲ ನೆಂಟರು ತುಂಬ ಜಾಸ್ತಿ ಜನ ಬಂದಿದ್ರು. ಇವತ್ತಂತೂ ಸಾಕಾಗೋಷ್ಟು, ಎಷ್ಟಾಗುತ್ತೋ ಅಷ್ಟು ತಿನ್ನಬೇಕು ಅಂತ ಮಾಡಿಸ್ಕೊತಾ ಇದ್ದೀವಿ. ಅಣ್ಣ ಇನ್ನೂ ಮನೆಗೆ ಬಂದಿಲ್ಲ, ಅವ್ನು ಡ್ಯೂಟಿ ಮಾಡಕ್ಕೆ ಹೋಗ್ತೀನಿ, ಈವ್ನಿಂಗ್ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾನೆ. ಅದಕ್ಕೆ ಅವ್ನು ಬರೋ ಅಷ್ಟರಲ್ಲಿ ಒಂದ್ಸಲ ಮಾಡಿಕೊಂಡು ಎಲ್ಲ ಒಂದು ಸ್ವಲ್ಪ ಲೈಟಾಗಿ ತಿಂದಿರೋಣ ಅಂತ ಅಮ್ಮ ಆಗಲೇ ಮಾಡ್ತಾ ಇದ್ದಾರೆ. ಅಜ್ಜಿ ಹೇಗೂ ಈ ಸಲ ಮನೆಯಲ್ಲೇ ಇದ್ದಾರೆ. ಇನ್ನು ನಮ್ಮ ಅತ್ತೆ ಅಂದರೆ ದೊಡ್ಡತ್ತೆ ಚಿಕ್ಕತ್ತೆ ಅವರೆಲ್ಲ ಬರಬೇಕು, ಅವರೆಲ್ಲ ಮಧ್ಯಾಹ್ನ ಆದಮೇಲೆ ಬರ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ನಾನು ಇನ್ನೂ ಒಂದೇನೋ ಕೇಳಬೇಕಾಗಿತ್ತು. ನಮ್ಮ ಅಣ್ಣಂದು ರೀಸೆಂಟಾಗಿ ಮದುವೆ ಆಯಿತು. ರೀಸೆಂಟಾಗಿ ಅಂದರೆ ಒಂದು 3 ತಿಂಗಳು ಆಯಿತು. ಆಗಲೇ ನಮ್ಮ ಅದಕ್ಕೆನ ಆಷಾಢಕ್ಕೆ ಕಳಿಸ್ತಾ ಇದ್ದೀವಿ. ಬಟ್ ನಾನು ಇನ್ನೂ ಮದುವೆ ವಿಡಿಯೋ ಅಪ್ಲೋಡ್ ಮಾಡಿಲ್ಲ, ಯಾಕಂದರೆ ಅವಾಗಿನ ನನ್ನ ಹತ್ರ ಮೊಬೈಲು ತುಂಬ ಚೆನ್ನಾಗಿರೋದಿರಲಿಲ್ಲ. ಅಕ್ಕ ಮೊಬೈಲಲ್ಲಿ ಮಾಡ್ಕೊಂಡಿದ್ದೆ. ಇವಾಗ ರೀಸೆಂಟಾಗಿ ತೊಗೊಂಡಿರೋದ್ರಿಂದ ಎಲ್ಲ ಕಳಿಸ್ಕೊಂಡಿದ್ದೀನಿ. ಬಟ್ ಯೋಚನೆ ಆಗ್ತಾ ಇದೆ ಇವಾಗ ಆ ವಿಡಿಯೋ ಹಾಕ್ಲಾ ಬೇಡವಾ ಅಂತ. ಬಟ್ ಎಲ್ಲ ನಾನು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಹಾಕಿದ್ದೀನಿ, ಬಟ್ ಯೂಟ್ಯೂಬಲ್ಲಿ ಅಷ್ಟೇನೂ ಹಾಕಿಲ್ಲ. ಅದಕ್ಕೇ ಯೋಚನೆ ಮಾಡ್ತಾ ಇದ್ದೆ, ಧರ್ಮಸ್ಥಳಕ್ಕೆ ಹೋಗಿ ಮಾಡ್ಕೊಬಂದಿದ್ದಲ್ವ, ಎಲ್ಲ ಚೆನ್ನಾಗಿರುತ್ತೆ, ಫುಲ್ಲು ವೀಡಿಯೋಸ್ ಇದೆ. ಬಟ್ ನೋಡಿ ಹಾಕಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಎಲ್ಲಾದ್ರದ್ದು ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಹಾಗೆ ಇದು ವಡೆ ಹೇಗೆ ಮಾಡೋದು ಅಂತ ರೆಸಿಪಿ ಬೇಕು ಅಂದರೆ ಕೇಳಿ, ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ. ಆ ನೆಪದಲ್ಲಿ ನಾನು ಮತ್ತೆ ಇನ್ನೂ ಒಂದ್ಸಲ ಮಾಡಿಸ್ಕೊಂಡು ತಿನ್ಬೋದು. ಎರಡೂ ಕೂಡ ತುಂಬ ಚೆನ್ನಾಗಾಗಿತ್ತು. ನಾನಂತೂ ಊಟಕ್ಕಿಂತ ಜಾಸ್ತಿ ಇದನ್ನೇ ತಿನ್ಕೊಂಡಿದ್ದೀನಿ. ಎಷ್ಟು ಸಂತೋಷದಿಂದ ತಿಂತಾಡ್ತೀನಿ. ಊಟ ಖುಷಿ ಖುಷಿಯಾಗಿ ತಿನ್ಬೇಕು. ನಾವು ಏನೇ ತಿನ್ನಲಿ ಊಟ ಖುಷಿಯಿಂದ ತಿನ್ಬೇಕು. ನೀನು ಎತ್ಕೊಂಡಿಲ್ವಾ? ಏನೇ ಆದ್ರೂ ನಮ್ಮ ಊಟನೇ ಚಂದ ಅಲ್ವಾ. ವಡೆ, ಪಾಯಸ, ರೊಟ್ಟಿ, ಮೆಣಸಿನ್ಕಾಯಿ ಪಲ್ಯ. ವಾವ್, ನಮ್ಮಣ್ಣ ಆಗಲೇ ಬಂದು ರೆಡಿಯಾಗಿದ್ದಾನೆ. ಏನು ಹೊಸ ಬಟ್ಟೆ ಎಲ್ಲ ಹಾಕೊಂಡು ಗಂಡು ರೆಡಿ ಆದಂಗೆ ರೆಡಿಯಾಗಿದ್ದಾನೆ. ಕೇಳ್ತವ್ರಾಗಲೇ ನಮ್ಮ ಅದಕ್ಕೆ ಕ್ಯಾಮ್ರಾ ಮುಂದೆ ಬರೋಕ್ಕೆ ನಾಚಿಕೆ, ಅದಕ್ಕೆ ಕರೆಸ್ತಾ ಇಲ್ಲ ಅಂತ. ಬಟ್ ಮಕ್ಕಳ ಮುಂದೆ ಖುಷಿ ಇದೆ, ಮನಸ್ಸಲ್ಲಿ ತುಂಬಾ ದುಃಖ ಇದೆ. ಏನಾಗಬೇಕು? ಲಿಪ್ಸ್ಟಿಕ್ ಅನ್ನು ಲಿಪ್ಸ್ಟಿಕ್ ಬೇಕನ್ನು ಚಿನ್ನೆ ಅಲ್ಲಿ ಚಿನ್ನೆ. ಓಯ್ ಪಾಪು ಎಲ್ಲ ಇದೆ? ಪಾಪು ಚಿನ್ನೆ
ಇನ್ನೇನಿಲ್ಲ ಅಲ್ವಾ ಮ್ಯಾಂಡಿ ಬಾರೆ. ಅದು ಯಾರು ನೋಡ್ತಾರೆ ಅದಕ್ಕೆ ಏನಾದ್ರು ಒಂದು ಹೇಳೋದು. ನೀವೆಷ್ಟು ಸಿಂಪಲ್ ಅಲ್ವಾ. ಪ್ರೆಗ್ನೆಂಟ್ ಹೀಲ್ ತಗೊಳಂಗಿಲ್ಲ ಅಂತ ಏನು ಕೊತ್ತಿ ಥರ ಓಡಾಡ್ತೀಯ. ನೀವು ಬರೋದು ಸಂಜೆ ಈವ್ನಿಂಗು. ಅಜ್ಜಿ ಅವಳದು ಕ್ರೀಮ್ ಕವರ್ ಎಲ್ಲ ಇಟ್ಟಿದ್ಯಾ? ಯಾಕೆ ಇಳಿತಾವ ಸಾಹೇಬ್ರು. ಬಾಯ್ ಬಾಯ್. ಬಾಯ್ ಬಾಯ್ ಬಾಯ್. ನೋಡಿ ಫ್ರೆಂಡ್ಸ್, ಅವ್ರ ಅದಕ್ಕೇನ ಅಣ್ಣನ ಕಳ್ಸಕ್ಕೆ ಇವ್ರೆ ಇಷ್ಟು ಚೆನ್ನಾಗಿ ರೆಡಿ ಆಗ್ಬಿಡ್ತವ್ರೆ. ಹಿಡ್ಕತೀನಿ. ಏನು ಮಾಡ್ತೀವಿ ಮಾಡು. ಏನು ಮಾಡಲ್ಲ, ಊಟ ಮಾಡೋಣ ಬಾ.